ಇವತ್ತೇನು ಅವರು ಸದನನ ನಡೆಯಕ್ಕೆ ಬಿಡಲಿಲ್ಲ, ಬರೀ ಧರಣಿನಲ್ಲಿ ಮುಗಿಸಿದರು. ಯಾಕೆ ಸರ್ ಯಾಕೆ ಬಿ ಜೆ ಪಿಯವರು ಇಂಥ ಕೆಲಸ ಎಲ್ಲ ಚರ್ಚೆ ಮಾಡಬೇಕು, ಅದನ್ನು ಈ ರಾಜ್ಯದ ಜನಕ್ಕೆ ತಿಳಿಸ್ಬೇಕು ಯಾರು ತಪ್ಪು ಮಾಡ್ಯಾರೆ ಅಂತ. ಆದರೆ ಈ ಜ್ವಲಂತ ಸಮಸ್ಯೆಗಳಿದ್ದವು ಈ ರಾಜ್ಯವು, ಅವನ್ನ ಚರ್ಚೆ ಮಾಡ್ಬೋದಾಯಿತು. ಯಾತಕ್ಕೆ ಚರ್ಚೆ ಮಾಡ್ದಲೇ ಈ ರೀತಿ ಅಹೋರಾತ್ರಿ ಧರಣಿ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಮಾಡಿ ಇವತ್ತು ಕ್ಲೋಸ್ ಮಾಡಿದ್ದಾರೆ. ಸರ್, ನೀವು ಸದನದಲ್ಲಿ ಸಾಕಷ್ಟು ಇದನ್ನು ಮಾಡಿದಿರಿ, ಒತ್ತಾಯ ಮಾಡಿದಿರಿ, ಚರ್ಚೆಗೆ ನಾವು ಸಿದ್ಧ ಇದ್ದೀವಿ ಅಂತ. ಬಿಜೆಪಿ ನಿಯಮಾವಳಿ ಪ್ರಕಾರ ಚರ್ಚೆಗೆ ಅರ್ಜಿ ಕೊಡಿ, ಪತ್ರ ಕೊಡಿ, ಚರ್ಚೆ ಮಾಡೋಣ, ತಪ್ಪು ನಪ್ಪನ್ನು ಕಂಡುಹಿಡಿಯೋಣ ಅಂತ ಹೇಳಿದ್ರು. ಅವ್ರು ಮಾಡಲಿಲ್ಲ. ಯಾಕೆ ಸರ್ ಬಿಜೆಪಿಯವ್ರಿಗೆ ಇಷ್ಟ ಇಲ್ಲ? ಬಿ ಜೆ ಪಿಯವ್ರಿಗೆ ಸದನ ನಡೆಯೋದು ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ. ಈ ರಾಜ್ಯದ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ ಅವ್ರಿಗೆ. ರಾಜ್ಯದ ಜನತೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ. ಒಂದು ಕಡೆ ಬರ ಇದೆ ಸರ್, ಸಾರ್ವಜನಿಕರ ತೆರಿಗೆ. ಹೌದು, ಅದೇ ಚರ್ಚೆ, ಬರದೇ ಚರ್ಚೆ ಆಗಬೇಕು, ಅದನ್ನೇ ಮಾಡಲಿಲ್ಲ. ಯಾಕೆ ಆರ್ ಅಶೋಕ್ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ? ಯಾಕೆ ತೋರಿಸ್ತಾ ಇಲ್ಲ ಅದೇನು ಅಂತ ಗೊತ್ತಿಲ್ಲ ನನಗೆ. ಕಾದ್ ನೋಡಿ. ಯಾವ ರೀತಿಯಾಗಿದೆ ಸರ್ ಬರೋದ ವಿಚಾರ? ಸರ್ಕಾರ ಏನು ಚೆನ್ನಾಗಿದೆ, ಸರ್ಕಾರ ಚೆನ್ನಾಗಿ ನಡೀತಾ ಇದೆಯಲ್ಲ. ಸರ್, ನೀವು ಹಾಸನ ಜಿಲ್ಲೆಯಲ್ಲಿ ಬರ ಪರಿಶೀಲನೆ ಮಾಡಿದ್ರಿ? ಮಾಡಿದ್ದೆ, ಯಾವ ಮಾಡಿ ಎಲ್ಲ ರಿಪೋರ್ಟ್ ತಂದು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ. ಇಲ್ಲಿ ಚರ್ಚೆ ಆದಮೇಲೆ ಕೇಂದ್ರ ಕಳಿಸ್ಬೇಕು, ಅಲ್ಲಿ ಡಾಟ್ ಡಿಕ್ಲೇರ್ ಆಗಬೇಕು, ಅಲ್ಲಿಂದ ಬಂದು ಈ ರಾಜ್ಯದ ಜನಕ್ಕೆ ನಾವು ಸಹಾಯ ಮಾಡಬೇಕು. ಎಷ್ಟು ಕೊಡಬೇಕಂತ ಏನಾದರೂ ಏನು ತೀರ್ಮಾನ ಇಲ್ಲ. ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿದೆ ಸರ್? ಇಲಾಖೆ ಚೆನ್ನಾಗಿದೆ, ಇನ್ನೂ ನಾನು ಅದು ತೀರಾ ಆಳವಾಗಿ ಅಧ್ಯಯನ ಮಾಡಿಲ್ಲ, ನೆಕ್ಸ್ಟ್ ಚರ್ಚೆ ಮಾಡಿ. ಅಧಿಕಾರಿಗಳ ಸಭೆ ಮಾಡಿದ್ರು ಸರ್? ಅಧಿಕಾರಿಗಳು ಒಂದು ಸಭೆ ಮಾಡಿದ್ದೀನಿ ಅಷ್ಟೇ. ಇವತ್ತೇನು ಅವರು ಸದನನ ನಡೆಯಕ್ಕೆ ಬಿಡಲಿಲ್ಲ, ಬರೀ ಧರಣಿನಲ್ಲಿ ಮುಗಿಸಿದರು. ಯಾಕೆ ಸರ್ ಯಾಕೆ ಬಿ ಜೆ ಪಿಯವರು ಇಂಥ ಕೆಲಸ ಎಲ್ಲ ಚರ್ಚೆ ಮಾಡಬೇಕು, ಅದನ್ನು ಈ ರಾಜ್ಯದ ಜನಕ್ಕೆ ತಿಳಿಸ್ಬೇಕು ಯಾರು ತಪ್ಪು ಮಾಡ್ಯಾರೆ ಅಂತ. ಆದರೆ ಈ ಜ್ವಲಂತ ಸಮಸ್ಯೆಗಳಿದ್ದವು ಈ ರಾಜ್ಯವು, ಅವನ್ನ ಚರ್ಚೆ ಮಾಡ್ಬೋದಾಯಿತು. ಯಾತಕ್ಕೆ ಚರ್ಚೆ ಮಾಡ್ದಲೇ ಈ ರೀತಿ ಅಹೋರಾತ್ರಿ ಧರಣಿ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಮಾಡಿ ಇವತ್ತು ಕ್ಲೋಸ್ ಮಾಡಿದ್ದಾರೆ. ಸರ್, ನೀವು ಸದನದಲ್ಲಿ ಸಾಕಷ್ಟು ಇದನ್ನು ಮಾಡಿದಿರಿ, ಒತ್ತಾಯ ಮಾಡಿದಿರಿ, ಚರ್ಚೆಗೆ ನಾವು ಸಿದ್ಧ ಇದ್ದೀವಿ ಅಂತ. ಬಿಜೆಪಿ ನಿಯಮಾವಳಿ ಪ್ರಕಾರ ಚರ್ಚೆಗೆ ಅರ್ಜಿ ಕೊಡಿ, ಪತ್ರ ಕೊಡಿ, ಚರ್ಚೆ ಮಾಡೋಣ, ತಪ್ಪು ನಪ್ಪನ್ನು ಕಂಡುಹಿಡಿಯೋಣ ಅಂತ ಹೇಳಿದ್ರು. ಅವ್ರು ಮಾಡಲಿಲ್ಲ. ಯಾಕೆ ಸರ್ ಬಿಜೆಪಿಯವ್ರಿಗೆ ಇಷ್ಟ ಇಲ್ಲ? ಬಿ ಜೆ ಪಿಯವ್ರಿಗೆ ಸದನ ನಡೆಯೋದು ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ. ಈ ರಾಜ್ಯದ ಬಗ್ಗೆನೂ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ ಅವ್ರಿಗೆ. ರಾಜ್ಯದ ಜನತೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಕಾಣುತ್ತೆ. ಒಂದು ಕಡೆ ಬರ ಇದೆ ಸರ್, ಸಾರ್ವಜನಿಕರ ತೆರಿಗೆ. ಹೌದು, ಅದೇ ಚರ್ಚೆ, ಬರದೇ ಚರ್ಚೆ ಆಗಬೇಕು, ಅದನ್ನೇ ಮಾಡಲಿಲ್ಲ. ಯಾಕೆ ಆರ್ ಅಶೋಕ್ ಅವರು ಇಂಟ್ರೆಸ್ಟ್ ತೋರಿಸ್ತಾರೆ? ಯಾಕೆ ತೋರಿಸ್ತಾ ಇಲ್ಲ ಅದೇನು ಅಂತ ಗೊತ್ತಿಲ್ಲ ನನಗೆ. ಕಾದ್ ನೋಡಿ. ಯಾವ ರೀತಿಯಾಗಿದೆ ಸರ್ ಬರೋದ ವಿಚಾರ? ಸರ್ಕಾರ ಏನು ಚೆನ್ನಾಗಿದೆ, ಸರ್ಕಾರ ಚೆನ್ನಾಗಿ ನಡೀತಾ ಇದೆಯಲ್ಲ. ಸರ್, ನೀವು ಹಾಸನ ಜಿಲ್ಲೆಯಲ್ಲಿ ಬರ ಪರಿಶೀಲನೆ ಮಾಡಿದ್ರಿ? ಮಾಡಿದ್ದೆ, ಯಾವ ಮಾಡಿ ಎಲ್ಲ ರಿಪೋರ್ಟ್ ತಂದು ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳಿಗೆ. ಇಲ್ಲಿ ಚರ್ಚೆ ಆದಮೇಲೆ ಕೇಂದ್ರ ಕಳಿಸ್ಬೇಕು, ಅಲ್ಲಿ ಡಾಟ್ ಡಿಕ್ಲೇರ್ ಆಗಬೇಕು, ಅಲ್ಲಿಂದ ಬಂದು ಈ ರಾಜ್ಯದ ಜನಕ್ಕೆ ನಾವು ಸಹಾಯ ಮಾಡಬೇಕು. ಎಷ್ಟು ಕೊಡಬೇಕಂತ ಏನಾದರೂ ಸರ್? ಏನು ತೀರ್ಮಾನ ಇಲ್ಲ. ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿದೆ ಸರ್? ಇಲಾಖೆ ಚೆನ್ನಾಗಿದೆ, ಇನ್ನೂ ನಾನು ಅದು ತೀರಾ ಆಳವಾಗಿ ಅಧ್ಯಯನ ಮಾಡಿಲ್ಲ, ನೆಕ್ಸ್ಟ್ ಚರ್ಚೆ ಮಾಡಿ. ಅಧಿಕಾರಿಗಳ ಸಭೆ ಮಾಡಿದ್ರು ಸರ್? ಅಧಿಕಾರಿಗಳು ಒಂದು ಸಭೆ ಮಾಡಿದ್ದೀನಿ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.